ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ವಂದನೆಗಳು. ಪ್ರಿಯರೇ, ಕೆಲವು ಸಮಯ ನಾವು ವಾಕ್ಯವನ್ನು ಧ್ಯಾನಿಸೋದಕ್ಕೆ ಮೊದಲು ಪ್ರಾರಂಭದಿಂದ ಪ್ರಾರ್ಥನೆ ಮಾಡಿಕೊಂಡು ಪ್ರಾರಂಭಿಸ್ಕೊಳ್ಳೋಣ. ಎಲ್ಲರೂ ಕಣ್ಣು ಮುಚ್ಚಿ ತಲೆಬಾಗಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ತಂದೆಯ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರಪ್ಪ. ತಂದೆ, ಇನ್ನೊಂದು ಆವರ್ತಿ ತಂದೆ, ನಿನ್ನೊಟ್ಟಿಗೆ ಮಾತನಾಡಲು ಪ್ರಾರ್ಥಿಸಲು ಕೊಟ್ಟಂಥ ಅವಕಾಶಕ್ಕಾಗಿ ಸ್ತೋತ್ರ. ಈ ಸಂಜೆಯ ಸಮಯದಲ್ಲಿ ತಂದೆ, ನಿನ್ನ ಮಕ್ಕಳಾದ ನಾವೆಲ್ಲರೂ ತಂದೆ ನಿನ್ನ ಸನ್ನಿಧಿಗೆ ಸೇರಿ ಬಂದಿದ್ದೇವೆ. ಕೆಲವು ಸಮಯ ತಂದೆ ನಿನ್ನ ಮಾತುಗಳನ್ನು ಧ್ಯಾನಿಸಲಿಕ್ಕೆ ಇರುವಾಗ ತಂದೆ, ನನಗೆ ಬೇಕಾದಂಥ ಜ್ಞಾನವನ್ನು ದಯಪಾಲಿಸು, ಪವಿತ್ರಾತ್ಮನ ಸಹಾಯವನ್ನು ದಯಪಾಲಿಸಬೇಕಾಗಿ ಈ ಚಿಕ್ಕ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನು ಒಡೆಯನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆಯೇ, ಆಮೆನ್. ಪ್ರಿಯರೇ, ಇವತ್ತು ಜಯಶಾಲಿ ಬೈಬಲ್ ರಿಸರ್ಚ್ ಸೆಂಟರ್ ಇದರ ಪ್ರಾರಂಭೋತ್ಸವಕ್ಕೆ ನನ್ನನ್ನು ಕರೆದಕ್ಕಾಗಿ ಮೊದಲಿಗೆ ತಂದೆಯಾದ ದೇವರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ. ಹಾಗೂ ಅಂಗಳದಲ್ಲಿರುವಂಥ ನಿಮ್ಮೆಲ್ಲರಿಗೂ ಕೂಡ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ವಂದನೆಗಳು, ಹಾಗೂ ವೇದಿಕೆಯ ಮೇಲಿರುವಂಥ ಗಣ್ಯರಿಗೂ ಕೂಡ ನನ್ನ ವಂದನೆಗಳು. ಪ್ರಿಯರೇ, ಬೈಬಲ್ ರಿಸರ್ಚ್ ಸೆಂಟರ್, ರಿಸರ್ಚ್ ಅಂದರೆ ಅದನ್ನು ನಾವು ಹೇಳಬೇಕಂದ್ರೆ ಕನ್ನಡದಲ್ಲಿ ಪರಿಶೀಲನೆ ಅಂತ ಹೇಳ್ಬೋದು. ಈ ಬೈಬಲ್ ಪರಿಶೀಲನೆ ಯಾಕೆ ಮಾಡಬೇಕು? ಮಾಡೋದ್ರಿಂದ ನಮಗೇನು ಅನುಕೂಲ, ಮಾಡದೇ ಇದ್ದರೆ ನಮಗೇನು ನಷ್ಟ? ಇದನ್ನು ನಾವು ಕೆಲವು ಸಮಯ ನಾವು ಬೈಬಲ್ನಿಂದ ನಾವು ಧ್ಯಾನ ಮಾಡ್ಕೊಳ್ಳೋಣ. ಮುಖ್ಯವಾಗಿ ಪ್ರಿಯರೇ, ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಪ್ರತಿದಿನ ಯಾವುದಾದ್ರೂ ಒಂದು ವಿಷಯದಲ್ಲಿ ಪರಿಶೀಲನೆ ಮಾಡ್ತಾನೆ ಇರ್ತಾರೆ. ಉದಾಹರಣೆಗೆ, ಒಂದು ಮನೆಯಲ್ಲಿ ಒಂದು ಟಿವಿಯನ್ನು ಕೊಂಡ್ಕೊಳ್ಬೇಕಾದ್ರೆ ಮೊದಲು ಆ ಟಿವಿ ತಗೊಳ್ಳೋದಕ್ಕಿಂತ ಮುಂಚೆ ಕುಟುಂಬದಲ್ಲಿರುವಂಥ ಪ್ರತಿಯೊಬ್ಬರು ಕೂತ್ಕೊಂಡು ಆಲೋಚನೆ ಮಾಡ್ತಾರೆ, ಟಿವಿ ತಗೋಬೇಕು ಅಂತೇಳಿ. ಯಾವ ಥರ ಟಿವಿ ತೊಗೊಬೇಕು, ಯಾವ ಸೈಜಲ್ಲಿ ತೊಗೊಬೇಕು, ಈ ರೀತಿಯಾಗಿ ಯೋಚನೆ ಮಾಡಿ ಅವ್ರೇನು ಮಾಡ್ತಾರೆ, ಒಂದು ಶೋರೂಮ್ಗೆ ಹೋಗ್ತಾರೆ. ಶೋರೂಮ್ಗೆ ಹೋದಾಗ ಅಲ್ಲಿ 100 ಟಿವಿಗಳು ಕಣ್ಣಿಗೆ ಕಾಣ್ತವೆ. ಅಷ್ಟೊಂದು ಟಿವಿ ಇದ್ದರೂ ಕೂಡ ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಟಿವಿ ಕೊಳ್ಳುವಾಗ ಯಾವ ಟಿವಿಯಲ್ಲಿ ಪಿಕ್ಚರ್ ಚೆನ್ನಾಗಿ ಬರುತ್ತೆ, ಯಾವುದರಲ್ಲಿ ಸೌಂಡ್ ಚೆನ್ನಾಗಿ ಬರುತ್ತೆ, ಯಾವುದಕ್ಕೆ ಗ್ಯಾರಂಟಿ ಜಾಸ್ತಿ ಇದೆ, ಯಾವುದಕ್ಕೆ ವಾರಂಟಿ ಜಾಸ್ತಿ ಇದೆ, ಯಾವ ಕಂಪ್ನಿ ಒಳ್ಳೆಯದು, ಓಕೆ, ಈ ರೀತಿ ಎಲ್ಲ ನಾವು ಚೆಕ್ ಮಾಡ್ಕೊಳ್ತೇವೆ. ಅದು ಚೆಕ್ ಮಾಡೋಕೊಳ್ಳದಲ್ಲದೆ ನಮಗೆ ಯಾರಾದರೂ ಗೊತ್ತಿದ್ದರೆ ಅವ್ರ ಹತ್ರ ಕೂಡ ನಾವು ವಿಚಾರಿಸ್ತೇವೆ. ಅದರಲ್ಲೂ ಕೂಡ ಮತ್ತೆ ಗೂಗಲಲ್ಲೂ ಚೆಕ್ ಮಾಡ್ಬೋದು. ಆನ್ಲೈನಲ್ಲಿ ಅದ್ರ ಬಗ್ಗೆ ಎಂಕ್ವೈರಿ ಮಾಡಿ ಅದರಲ್ಲಿ ರೇಟಿಂಗ್ಸ್ ಸಹ ನೋಡಿ, ಯಾರ್ಯಾರು ಏನಾದರೂ ಅದ್ರ ಬಗ್ಗೆ ಏನಾದರೂ ನೆಗೆಟಿವ್ಸ್ ಏನಾದರೂ ಹೇಳಿದಾರಾ, ಪಾಸಿಟಿವ್ ಏನಾದರೂ ಹೇಳಿದಾರಾ, ಈ ರೀತಿ ಎಲ್ಲ ನೋಡ್ತೇವೆ. ಹಾಗೆ ಯೂಟ್ಯೂಬ್ಗೆ ಹೋಗಿ ಹೊಂದಾಣಿಕೆ ಯಾವ್ದಾದ್ರು ಈ ಥರ 2 ಟಿವಿಗಳಿಗೆ ಹೊಂದಾಣಿಕೆ, ಅಲ್ಲೂ ಸಹ ನಾವು ನೋಡಿ ಕೊನೆಗೆ ಏನು ಮಾಡ್ತೇವೆ ಅಂತೇಳಿ ಒಂದು ಟಿವಿನ ಕೊಂಡ್ಕೊಳ್ತೇವೆ. ಹಾಗೆ ನಮ್ಮ ಜೀವನದಲ್ಲಿ ನಮ್ಮ ಮಕ್ಕಳಿಗೆ ಒಂದು ಶಾಲೆಗೆ ಸೇರಿಸ್ಬೇಕಾದ್ರಾಗಲಿ ಅಥವಾ ಒಂದು ಕಾಲೇಜಿಗೆ ಸೇರಿಸ್ಬೇಕಾದ್ರಾಗಲಿ ಏನು ಮಾಡ್ತೇವೆ, ಶಾಲೆನ ಫಸ್ಟು ಗಮನಿಸ್ತೇವೆ. ಅದು ಹತ್ತಿರ ಇದೆಯಾ ಮನೆಗೆ, ಅಲ್ಲಿ ಪಾಠಗಳನ್ನ ಚೆನ್ನಾಗಿ ಮಾಡ್ತಾರ, ಅಲ್ಲಿರೋ ಟೀಚರ್ಸ್ ಎಲ್ಲ ಒಳ್ಳೆಯವರ, ಅಲ್ಲಿ ಫೀಸ್ ಹೇಗಿದೆ, ಮಕ್ಕಳಿಗೆ ಒಂದು ಸೇಫ್ಟಿ ಇದೆಯಾ, ಅಥವಾ ಟ್ರಾನ್ಸ್ಪೋರ್ಟಿಂಗ್ ಇದೆಯಾ, ಈ ರೀತಿ ಎಲ್ಲ ಯೋಚನೆ ಮಾಡಿ ನಾವೇನು ಮಾಡ್ತೇವೆ, ಈ ರೀತಿ ಪರಿಶೀಲನೆ ಮಾಡಿ ನಾವು ಮಕ್ಕಳನ್ನ ಶಾಲಾ ಕಾಲೇಜಿಗೆ ಹಾಕ್ತೇವೆ. ಕಾಲೇಜ್ಗಳಲ್ಲೂ ಕೂಡ ಹಾಗೆ ನಾವೊಂದು ಉದ್ಯೋಗ ಸೇರ್ಬೇಕಂದ್ರೂ ಕೂಡ ಎಲ್ಲ ರೀತಿಯಲ್ಲೂ ಯೋಚನೆ ಮಾಡ್ತೇವೆ. ಉದ್ಯೋಗಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಸಂಬಳ ಎಷ್ಟಿದೆ, ಕೆಲಸ ಎಷ್ಟಿದೆ, ಈ ರೀತಿ ಎಲ್ಲ ಯೋಚನೆ ಮಾಡ್ತೇವೆ. ಜೀವನದಲ್ಲಿ ನಾವು ಈ ರೀತಿಯೆಲ್ಲ ಪ್ರತಿದಿನವೂ ಯಾವುದಾದ್ರು ಒಂದು ರೀತಿಯಲ್ಲಿ ನಾವು ಪರಿಶೀಲನೆ ಮಾಡ್ತಾನೆ ಇರ್ತೇವೆ. ಇದು ಬಿಟ್ಟರೆ ಪ್ರಪಂಚದಲ್ಲಿ ಇನ್ನೂ ಪರಿಶೀಲನೆ ಮಾಡೋರು ಯಾರಿದ್ದಾರೆ ಅಂದರೆ ವಿಜ್ಞಾನಿಗಳು. ಈ ವಿಜ್ಞಾನಿಗಳ ಕೆಲಸ ಏನಂತ ಹೇಳಿದ್ರೆ, ಪ್ರಕೃತಿಯಲ್ಲಿ ಕಣ್ಣಿಗೆ ಕಾಣುವಂಥವುಗಳಿಂದ, ಪ್ರಕೃತಿಯಿಂದ ಕೆಲವೊಂದು ರಿಸರ್ಚ್ ಮಾಡಿ ಕೆಲವೊಂದನ್ನು ಮನುಷ್ಯನಿಗೆ ಅನುಕೂಲ ಆಗುವಂಥ ಉಪಕರಣಗಳಾಗಲಿ ಅಥವಾ ಇನ್ನಿತರೆ ಇಂಥವುಗಳನ್ನ ಪರಿಶೀಲನೆ ಮಾಡಿ ಕೊಡ್ತಾ ಇರ್ತಾರೆ. ಹಾಗೆ ಈ ಔಷಧಗಳಾಗಿರ್ಬೋದು, ಮನುಷ್ಯನಿಗೆ ಬೇಕಾಗಿರೋಂಥ ಔಷಧಗಳನ್ನ ಕೂಡ ಅವರೇ ಕಂಡುಹಿಡಿದಿರ್ತಾರೆ. ಉದಾಹರಣೆಗೆ ಈಗ ಒಂದು 3-4 ವರ್ಷದಿಂದ ಕರೋನಾ ಬಂದಿತ್ತು. ಈ ಕರೋನಾ ಬಂದಾಗ ಅದರ ಪ್ರಾರಂಭ ಹೇಗಿತ್ತು ಅಂತ ಹೇಳಿದ್ರೆ, ಫಸ್ಟು ಶೀತ, ಚಳಿ, ಜ್ವರ ಬರ್ತಾ ಇತ್ತು. ಓಕೆ, ಅದು ಕ್ರಮೇಣ ಏನಾಗ್ತಿತ್ತು ಅಂತ ಹೇಳಿದ್ರೆ, ಅದು ಶ್ವಾಸಕೋಶಗಳಿಗೆ ಹಬ್ಬಿ ಉಸಿರಾಡೋದಕ್ಕೆ ಕಷ್ಟ ಆಗಿ ಮನುಷ್ಯ ಸಾಯೋ ಲೆವೆಲ್ಗೆ ಹೋಗ್ತಾ ಇದ್ದ. ಶೀತ, ಚಳಿ, ಜ್ವರಕ್ಕೆ ಮೊದಲೇ ನಮ್ಮ ಹತ್ರ ಮೆಡಿಸಿನ್ ಇತ್ತು. ಜ್ವರಕ್ಕೆ ನಾವು ಪ್ಯಾರಾಸಿಟಮಾಲ್ ತಗೊಳ್ತೇವೆ,
ಶೀತಕ್ಕೆ ಸಿಟ್ರಿಜನ್ನು, ಅಲೆಗ್ರಾ ಇಂಥವೆಲ್ಲ ತಗೊಳ್ತೇವೆ. ಈ ಕರೋನಾದ ಪ್ರಾರಂಭದಲ್ಲಿ ಚಳಿ ಜ್ವರ ಬಂತು, ಶೀತ ಬಂತು ಅಂತೇಳಿ ಈ ಥರ ಟ್ಯಾಬ್ಲೆಟ್ ತೊಗೊಂಡ್ರೆ ಅದು ಕಮ್ಮಿ ಆಗ್ತಿರ್ಲಿಲ್ಲ. ಅವಾಗ ಏನು ಮಾಡುತ್ತೆ ಹೇಳಿದ್ರು ಅಂದರೆ ಇನ್ನೂ ಡೀಪಾಗಿ, ಇನ್ನೂ ಆಳವಾಗಿ ಪರಿಶೋಧನೆ ಮಾಡಿ ಅದಕ್ಕೆ ತಕ್ಕಂಥ ಒಂದು ಮದ್ದನ್ನು ಕಂಡಿಡಿದ್ರು. ಆಮೇಲೆ ಅದನ್ನು ಕಂಡಿಡಿದ ತಕ್ಷಣ ಅದನ್ನು ಮನುಷ್ಯರಿಗೆ ಕೊಡೋಕ್ಕಾಗೋದಿಲ್ಲ. ಅದನ್ನೇನು ಮಾಡ್ತಾರೆ ಅಂತ ಹೇಳಿದ್ರೆ ಕ್ರಮೇಣ ಅವನ್ನ ಇಲಿಗಳ ಮೇಲೆ ಪ್ರಯೋಗ ಮಾಡಿ, ಆ ನಂತರ ಅದು ಅವರಿಗೆ ಸಕ್ಸಸ್ ಆದಮೇಲೆ ಈ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಅದನ್ನು ಕೊಟ್ಟು ಅವರು ಕೂಡ ಅವರದೇ ಆದಂಥ ರೀತಿಯಲ್ಲಿ ಅವುಗಳನ್ನೆಲ್ಲ ಟೆಸ್ಟ್ ಮಾಡಿ ಇದು ಮನುಷ್ಯನಿಗೆ ಉಪಯೋಗಕ್ಕೆ ಒಳ್ಳೆಯದು ಅಂತ ತಿಳಿದ ಮೇಲೆ ಅದನ್ನು ಮಾರುಕಟ್ಟೆಗೆ ಬಿಡ್ತಾರೆ. ಹೀಗೆ ವಿಜ್ಞಾನಿಗಳು ಕೂಡ ಅವರ ಪರಿಶೀಲನೆಯಿಂದ ಕೆಲವೊಂದು ಔಷಧಗಳನ್ನ ಕಂಡುಹಿಡಿದಿದ್ದಾರೆ. ಇವೆಲ್ಲವೂ ಮನುಷ್ಯನ ಆರೋಗ್ಯಕ್ಕಾಗಿ, ಮನುಷ್ಯನ ದೇಹಕ್ಕಾಗಿ. ಮನುಷ್ಯ ಈ ಭೂಮಿ ಮೇಲೆ ಅಲ್ಪ ಕಾಲ ಮಾತ್ರ ಇರ್ತಾನೆ, ಜಾಸ್ತಿ ದಿನ ಇರೋದಿಲ್ಲ. ಅಲ್ಪ ಆಯುಷ್ಗೆ ಬೇಕಾದಂಥ ಈ ಶರೀರಕ್ಕೆ ಆರೋಗ್ಯದ ಬಗ್ಗೆ ಅಥವಾ ಅವನು ಜೀವಿಸುವವರೆಗೂ ಸುಖ ಸಂತೋಷಗಳಿಂದ ಬದುಕೋದಕ್ಕಾಗಿ ಇವೆಲ್ಲ ಈ ರೀತಿಯಾದ ಸಂಶೋಧನೆ ಪರಿಶೀಲನೆ ಮಾಡಿ ಕೆಲವೊಂದನ್ನೆಲ್ಲ ಅವರು ಬಳಸುವಂಥದ್ದನ್ನ ನಾವು ನೋಡ್ತೇವೆ. ಆದರೆ ಈ ಶರೀರವನ್ನು ಬಿಟ್ಟು ಹೋಗುವಂಥ ಆತ್ಮಕ್ಕೋಸ್ಕರ ಪರಿಶೀಲನೆ ಎಂಬುದು ನಾವೆಲ್ಲೂ ನೋಡೋದಿಲ್ಲ. ಈ ಪರಿಶೀಲನೆ ಎಂಬುದು ಎಲ್ಲಿ ಕಾಣ್ತೇವೆ ಅಂತ ಹೇಳಿದ್ರೆ ನಮ್ಮ ಈ ಬೈಬಲ್ ಓಪನ್ ಯೂನಿವರ್ಸಿಟಿಲಿ ಮಾತ್ರ ನಾವು ಇಂಥ ಪರಿಶೀಲನೆ ಕೇಂದ್ರಗಳನ್ನ ನಾವು ನೋಡ್ಬೋದು. ಆದರೂ ಆತ್ಮಕ್ಕೆ ಯಾಕೆ ಪರಿಶೀಲನೆ ಬೇಕು? ಆತ್ಮಕ್ಕೆ ಯಾಕೆ ಯಾವ ರೀತಿಯ ಪರಿಶೀಲನೆ ಬೇಕು ಅಂತ ಹೇಳಿದ್ರೆ ನಾವು ನೋಡೋದಾದ್ರೆ ಇದು ಆತ್ಮ ನಿತ್ಯವೂ ಜೀವಿಸಬೇಕಾಗಿರೋಂಥ ಆತ್ಮ. ಇದು ನಿತ್ಯ ಜೀವಕ್ಕೆ ಹೋಗಿ ನಿತ್ಯವಾಗಿ ಜೀವಿಸಬೇಕಂತ ಆತ್ಮಕ್ಕೆ ಕೆಲವೊಂದು ಪರಿಶೋಧನೆಗಳಿದೆ. ಅದನ್ನ ಎಲ್ಲಿ ಅಂತ ಹೇಳಿದ್ರೆ ಬೈಬಲಲ್ಲಿ ನಾವು ನೋಡ್ಬೋದು. ನೋಡಿ, ಯೇಸು ಸ್ವಾಮಿ ಒಂದು ಮಾತನ್ನ ಹೇಳಿದ್ದಾರೆ. ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯ 39ನೇ ವಚನದಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ಶಾಸ್ತ್ರಗಳಿಂದ ನಿತ್ಯ ಜೀವವು ದೊರೆಯುತ್ತದೆ ಅಂತ ಹೇಳಿದ್ದಾರೆ ಸ್ವಾಮಿ. ಶಾಸ್ತ್ರಗಳು ಅಂದ್ರೆ ವಾಕ್ಯಗಳು, ಬೈಬಲ್ನಲ್ಲಿರುವ ವಾಕ್ಯಗಳು, ಅದರಲ್ಲಿ ನಿತ್ಯ ಜೀವ ಇದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನ ನಾವು ವಿಚಾರಿಸ್ಬೇಕು. ನಾವು ಹೇಗೆ ವಿಚಾರಿಸ್ಬೇಕು? ನಾವು ಪರಲೋಕಕ್ಕೆ ಹೋಗ್ಬೇಕಂದ್ರೆ, ನಿತ್ಯ ಜೀವಕ್ಕೆ ಹೋಗ್ಬೇಕಂದ್ರೆ, ನಿತ್ಯವೂ ಜೀವಿಸ್ಬೇಕಂತ ಹೇಳಿದ್ರೆ ನಿತ್ಯ ಜೀವ ಇರುವಂತ ಶಾಸ್ತ್ರಗಳನ್ನ ನಾವು ವಿಚಾರಿಸ್ಬೇಕು. ಆ ಶಾಸ್ತ್ರಗಳು, ಆ ವಾಕ್ಯಗಳು ಯಾರ ಬಗ್ಗೆ ಸಾಕ್ಷಿ ಕೊಡುವಗಳಿಗೆ ಕೊಡ್ತಿದೆ ಅಂತ ಹೇಳಿ ನಾವು ನೋಡೋದಾದ್ರೆ ಆ ಮಾತುಗಳು ಯೇಸು ಕ್ರಿಸ್ತನ ವಿಷಯವಾಗಿ ಸಾಕ್ಷಿ ಕೊಡ್ತಾ ಇದ್ದಾವೆ. ಅದು ಯಾವ ರೀತಿ ಕೊಡ್ತಾ ಇದ್ದಾವೆ ಸಾಕ್ಷ್ಯಗಳು ಅಂತ ನಾವು ನೋಡೋದಾದ್ರೆ ನೋಡಿ, ಹಳೆ ಒಡಂಬಡಿಕೆಯಲ್ಲೂ ಕೂಡ ಯೇಸು ಕ್ರಿಸ್ತನ ಬಗ್ಗೆ ಹೇಳಲ್ಪಟ್ಟಿದೆ. ಶಾಸ್ತ್ರಗಳಂತ ಹೇಳಿದ್ರೆ ಬರೀ ಹೊಸ ಒಡಂಬಡಿಕೆ ಮಾತ್ರ ಅಲ್ಲ, ಹಳೆ ಒಡಂಬಡಿಕೆಯಲ್ಲೂ ಕೂಡ ಇರುವಂತಹ ವಾಕ್ಯಗಳು ಕೂಡ ಶಾಸ್ತ್ರಗಳಾಗಿವೆ. ಇಲ್ಲೂ ಕೂಡ ಯೇಸು ಕ್ರಿಸ್ತನ ಬಗ್ಗೆ ಹೇಳಲ್ಪಟ್ಟಿದೆ. ಆ ಹಳೆ ಒಡಂಬಡಿಕೆಯಲ್ಲಿ ಅಂದ್ರೆ ಧರ್ಮಶಾಸ್ತ್ರದಲ್ಲಿ ನಿತ್ಯ ಜೀವವನ್ನು ಕುರಿತು ಹೇಳಲ್ಪಟ್ಟಿದೆ, ಭವಿಷ್ಯತ್ತನ್ನು ಕುರಿತು ಹೇಳಲ್ಪಟ್ಟಿದೆ, ಹಾಗೆ ಮುಂದೆ ಮನುಷ್ಯರಿಗೆ ಉಂಟಾಗುವ ರಕ್ಷಣೆಯನ್ನು ಕುರಿತು ಕೂಡ ಹೇಳಲ್ಪಟ್ಟಿದೆ. ಆದ್ರೆ ಇದೆಲ್ಲವನ್ನು ಇಸ್ರಾಯೇಲ್ರು ಅದನ್ನ ಸರಿಯಾಗಿ ಪರಿಶೀಲನೆ ಮಾಡಲಿಲ್ಲ ಅನ್ನೋದಕ್ಕೆ ಹೇಗೆ ಹೇಳ್ಬೋದು ಅಂತ ಹೇಳಿದ್ರೆ ಯೇಸು ಕ್ರಿಸ್ತನ ಜನನವಾದಾಗ ಆಕಾಶದಲ್ಲಿ ಒಂದು ನಕ್ಷತ್ರವು ಬಹಳವಾಗಿ ಹೊಳಿತಾ ಇತ್ತು. ಆ ಹೊಳೆಯುವಂತ ನಕ್ಷತ್ರವನ್ನ ಮೂಡಣ ದೇಶದ ಜೋಯಿಸರು ನೋಡಿ ಯಹೂದದ ದೇಶದಲ್ಲಿ ಅರಸನು ಹುಟ್ಟಿದ್ದಾನೆ ಅಂತೇಳಿ ಅವರು ಅದನ್ನು ನೋಡಿ ಆ ಅರಸನಾದ ಹೆರೋದನ ಬಳಿಗೆ ಬಂದು ಅಲ್ಲಿ ಅವ್ರ ಹತ್ರ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಯಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ ಅಂತೇಳಿ ಅರಸನಿಗೆ ಆ ಮೂಡಣದ ಜೋಯಿಸರು ಬಂದು ಕೇಳಿದಾಗ ಆ ಹೆರೋದ್ಯನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಒಂದೇ ಸರಿ ಕಂಗಾಲಾಗ್ತಾನೆ. ಇದೇನಿದು, ಆಲ್ರೆಡಿ ನಾನು ಅರಸನಾಗಿದ್ದೇನೆ, ಇವ್ರು ಬಂದ್ಬಿಟ್ಟು ಈ ರೀತಿಯಾಗಿ ಕೇಳ್ತಿದ್ದಾರೆ ಅಂತೇಳಿ ಅವರು ಕಂಗಾಲಾಗಿ ಅವರ ಬಳಿ ಇದ್ದಂತ ಶಾಸ್ತ್ರಿಗಳನ್ನ ಮತ್ತೆ ಮಹಾಯಾಜಕರನ್ನ ಕರೆದ್ಬಿಟ್ಟು ಕೇಳ್ತಾನೆ, ಈ ರೀತಿ ಹೇಳ್ತಿದ್ದಾರಲ್ಲ, ಏನ್ ಹೇಳ್ತಾರೆ ಇದ್ರ ಬಗ್ಗೆ ಅಂತ ಹೇಳಿದಾಗ ಅದ್ರ ಬಗ್ಗೆ ಅವರು ಹೇಳ್ತಾರೆ. ನೋಡಿ, ಮತ್ತಾಯನ ಬರೆದ ಸುವಾರ್ತೆ 2ನೇ ಅಧ್ಯಾಯ 1ರಿಂದ 5 6ನೇ ವರ್ಷದವರೆಗೂ ನಾವು ನೋಡೋದಾದ್ರೆ ಅಲ್ಲಿ ಆ ಮಹಾಯಾಜಕರು ಮತ್ತು ಶಾಸ್ತ್ರಿಗಳು ಬಂದು ಅವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ
4ನೇ ವಚನದಲ್ಲಿ, ಕ್ರಿಸ್ತನು ಹುಟ್ಟಬೇಕಾದುದು ಎಲ್ಲಿ ಎಂದು ಹೆರೋದನು ಅವರನ್ನು ಕೇಳ್ತಾನೆ. ಅವರು ಅವನಿಗೆ, ಯೂದಾಯದ ಬೆತ್ಲೆಹೇಮಿನಲ್ಲಿಯೇ, ಯಾಕೆಂದರೆ ಯಹೂದ ಸೀಮೆಯ ಬೆತ್ಲೆಹೇಮೆ, ಯಹೂದದ ಮುಖ್ಯ ಪಟ್ಟಣಗಳಲ್ಲಿ ನೀನು ಎಷ್ಟು ಮಾತ್ರವೂ ಸಣ್ಣದಲ್ಲ. ಒಬ್ಬ ಅಧಿಪತಿ ನಿನ್ನೊಳಗಿಂದಲೇ ಹೊರಡುವನು, ಆತನು ನನ್ನ ಪ್ರಜೆಯಾದ ಇಸ್ರಾಯೇಲನ್ನು ಆಳತಕ್ಕವನು ಎಂಬುದಾಗಿ ಪ್ರವಾದಿಯ ಮೂಲಕ ಬರೆದಿದೆ ಎಂದು ಹೇಳಿದರು. ನೋಡಿ, ಆ ಮೂರಣ್ಣದ ಜೋಯಿಸರು ಬಂದು ಹೇಳುವವರೆಗೂ ಇವ್ರಿಗೆ ಅದು ಗೊತ್ತಾಗ್ಲೇ ಇಲ್ಲ. ಅವ್ರು ಬಂದು ಹೇಳಿದ ನಂತರ, ಇವರು ಪರಿಶೀಲನೆ ಮಾಡಿದ ನಂತರ ಅವರಿಗೆ ಅವಾಗ ಗೊತ್ತಾಯಿತು. ಸೊ ಈ ವಾಕ್ಯನ ಅವರು ಪರಿಶೀಲನೆ ಮಾಡಲಿಲ್ಲ. ಮಾಡಿದ್ರೆ ಅವರಿಗೆ ಮೊದಲೇ ಗೊತ್ತಾಗ್ತಿತ್ತು, ಇನ್ನೊಬ್ರು ಬಂದು ಹೇಳೋ ಅವಶ್ಯಕತೆ ಇರಲಿಲ್ಲ. ಹಾಗೆ ಯೇಸು ಕ್ರಿಸ್ತನು ಈ ಭೂಲೋಕದಲ್ಲಿ ಇದ್ದಾಗ, ಪ್ರವಚನ ವಾಕ್ಯಗಳು ಪ್ರತಿಯೊಂದು ಆತನ ಕುರಿತು ಬರೆಯಲ್ಪಟ್ಟಂತ ಪ್ರತಿಯೊಂದು ಪ್ರವಚನ ವಾಕ್ಯಗಳು ನೆರವೇರುವುದಕ್ಕೆ ಆತನು ಸಾಕಷ್ಟು ಕೆಲಸ ಮಾಡಿದ್ದಾರೆ. ನೋಡಿ, ತಾನು ಶಿಲುಬೆಗೆ ಹಿಡಿದುಕೊಟ್ಟ ಮೇಲೆ ಆತನು ಎಷ್ಟೋ ರೀತಿಯ ನಿಂದೆಗಳನ್ನು, ಅವಮಾನಗಳನ್ನು, ಗುದ್ದುಗಳನ್ನು, ಕೊರಡೆ ಹೊಡೆತಗಳನ್ನು ಅನುಭವಿಸಿ ಕೊನೆಗೆ ಆತನು ಕೈಕಾಲುಗಳಿಗೆ ಶಿಲುಬೆಯಲ್ಲಿ ಮೊಳೆಗಳನ್ನು ಜಜ್ಜಿಸಿಕೊಂಡು ಆತನು ಇನ್ನೇನು ತನ್ನ ಪ್ರಾಣ ಬಿಡುವ ಸಮಯದಲ್ಲಿ ಕೂಡ ಆತನು ಏನೇ ಯೋಚನೆ ಮಾಡ್ತೀನಿ ಅಂತ ಹೇಳಿದ್ರೆ, ನನ್ನ ಬಗ್ಗೆ ಬರೆದಿರುವಂತ ಏನಾದರೂ ಮಾತುಗಳನ್ನ ನಾನು ಏನಾದ್ರು ನೆರವೇರಿಸಲಿಕ್ಕಿದೆಯಾ, ಏನಾದ್ರು ಉಳಿದಿದೆಯಾ ಅಂತ ಆಲೋಚನೆ ಮಾಡಿದಾಗ ಕಡೆಯದಾಗಿ ಒಂದು ಮಾತನ್ನು ಹೇಳ್ತಾನೆ, ನನಗೆ ಬಾಯಾರಿಕೆ ಆಗಿದೆ ಅಂತ ಹೇಳ್ತಾನೆ. ಬಾಯಾರಿಕೆ ಆಗಿದೆ ಅಂತ ಹೇಳಿದಾಗ ಸಿಪಾಯಿಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಸ್ಪಂಜಿಗೆ ಕಹಿ ನೀರನ್ನು ಹಾಕಿ ಅದನ್ನು ಕೊಡ್ತಾರೆ. ಆವಾಗ ಯೇಸು ಸ್ವಾಮಿ ಹೇಳ್ತಾರೆ, ಇಲ್ಲಿಗೆ ತೀರಿತು ಅಂತ ಹೇಳ್ತಾರೆ. ನೋಡಿ, ಆ ವಚನವನ್ನ ಯೋಹಾನನ ಬರೆದ ಸುವಾರ್ತೆ 19ನೇ ಅಧ್ಯಾಯ, ಯೋಹಾನನ ಬರೆದ ಸುವಾರ್ತೆ 19ನೇ ಅಧ್ಯಾಯ 28ನೇ ವಚನ. ಇದಾದ ಮೇಲೆ ಯೇಸು, ಈಗ ಎಲ್ಲಾ ತೀರಿತೆಂದು ತಿಳಿದು ಶಾಸ್ತ್ರದ ಮಾತು ನೆರವೇರುವಂತೆ. ಅಂದ್ರೆ ನೋಡಿ, ಯೇಸು ಸ್ವಾಮಿ ಆತನು ಸಾಯುವ ಸಮಯದಲ್ಲೂ ಕೂಡ ನನ್ನ ಬಗ್ಗೆ ಏನಾದರೂ ಬರ್ದಿದೆಯಾ, ಅದನ್ನ ಆತನು ನೆನಪು ಮಾಡಿಕೊಂಡು ಅದನ್ನ ತೀರಿಸಿದ್ದಾನೆ. ನಮ್ಮ ಬಗ್ಗೆ ಕೂಡ ಬೈಬಲ್ನಲ್ಲಿ ಅನೇಕ ಮಾತುಗಳು ಬರ್ದಿದೆ. ನಾವು ಅದರ ಪ್ರಕಾರ ನಡೀತಾ ಇದೀವ, ಅದನ್ನ ತೀರಿಸ್ತಾ ಇದೀವ? ಒಂದ್ಸರಿ ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಳ್ಬೇಕು. ಹಾಗೆ ಯೇಸು ಸ್ವಾಮಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಿತ್ಯ ಜೀವಕ್ಕೆ, ನಮ್ಮ ಆತ್ಮವು ನಿತ್ಯ ಜೀವಕ್ಕೆ ಹೋಗ್ಬೇಕಂತ ಹೇಳಿದ್ರೆ ಅದಕ್ಕೆ ಮಾರ್ಗ ಯಾರು ಅಂತ ಹೇಳಿದ್ರೆ ಯೇಸು ಸ್ವಾಮಿನೇ. ಆತನು ಹೇಳ್ತಾನೆ, ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 6ನೇ ವಚನದಲ್ಲಿ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವೂ ಆಗಿದ್ದೇನೆ. ಅಂದ್ರೆ ನಾವು ಪರಲೋಕಕ್ಕೆ ಹೋಗ್ಬೇಕಂತ ಹೇಳಿದ್ರೆ, ನಿತ್ಯ ಜೀವಕ್ಕೆ ಹೋಗ್ಬೇಕಂತ ಹೇಳಿದ್ರೆ ಅದಕ್ಕೆ ಮಾರ್ಗ ಯೇಸು ಕ್ರಿಸ್ತನಾಗಿದ್ದೇನೆ. ಆತನು ಹೇಳ್ತಾನೆ, ನನ್ನ ಮೂಲಕವಾಗಿ ಹೊರತು ಯಾರು ತಂದೆ ಬಳಿಗೆ ಬರುವುದಿಲ್ಲ. ತಂದೆಯಲ್ಲಿದ್ದಾರೆ, ಪರಲೋಕದಲ್ಲಿದ್ದಾರೆ. ತಂದೆಯಲ್ಲಿ ನಿತ್ಯವೂ ವಾಸಿಸುವ ಆತನು. ಪರಲೋಕದಲ್ಲಿ ಏನಿದೆ? ನಿತ್ಯ ಜೀವ ಇದೆ. ಈ ನಿತ್ಯ ಜೀವಕ್ಕೆ ನಾವು ಹೋಗ್ಬೇಕಂತ ಹೇಳಿದ್ರೆ ಮಾರ್ಗವಾದ ಯೇಸು ಕ್ರಿಸ್ತನೇ ಬೇಕು. ಈ ಮಾರ್ಗವಾದ ಯೇಸು ಕ್ರಿಸ್ತನು, ಈ ಮಾರ್ಗವಾಗಿರುವ ಯೇಸು ಕ್ರಿಸ್ತನು ನಿತ್ಯ ಜೀವಕ್ಕೆ ಕರ್ಕೊಂಡು ಹೋಗ್ಬೇಕಂತ ಹೇಳಿದ್ರೆ ಆತನು ಏನ್ ಹೇಳ್ತಿದ್ದಾನೆ, ಒಂದು ಮಾತನ್ನು ನೋಡೋಣ. ನೋಡಿ, ಮಾರ್ಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 24ನೇ ವಚನ. ನಿತ್ಯ ಜೀವಕ್ಕೆ ಮಾರ್ಗವಾಗಿರುವ ಯೇಸು ಕ್ರಿಸ್ತನು ಏನ್ ಹೇಳ್ತಿದ್ದಾನೆ ಅಂತ ಹೇಳಿದ್ರೆ, ಶಾಸ್ತ್ರಗಳ ಬಗ್ಗೆ ಅಂದ್ರೆ ವಾಕ್ಯದ ಬಗ್ಗೆ ಒಂದು ಎಚ್ಚರಿಕೆಯನ್ನು ನೀಡ್ತಿದ್ದಾನೆ. ಮಾರ್ಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 24ನೇ ವಚನದಲ್ಲಿ ಆತನ ಹೇಳ್ತಿದ್ದಾನೆ ಅಂತ ಹೇಳಿದ್ರೆ, ಆತನವರಿಗೆ ನೀವು ಕಿವಿಗೊಡುವ ವಿಷಯದಲ್ಲಿ ಎಚ್ಚರಿಕೆ. ಇಲ್ಲೊಂದು ಎಚ್ಚರಿಕೆ ಕೊಡ್ತಿದ್ದಾನೆ ಯೇಸು ಸ್ವಾಮಿ ನಮಗೆ. ನೀವು ಕಿವಿಗೊಡುವ ವಿಷಯದಲ್ಲಿ ಎಚ್ಚರಿಕೆ. ಈಗ ನೀವೆಲ್ಲರೂ ಕೂತು ಕಿವಿ ಕೊಡ್ತಾ ಇದ್ದೀರಾ. ಯಾವ್ದೇ ಕಿವಿ ಕೊಡ್ತಾ ಇದ್ದೀರಾ? ನಾನು ದೇವರ ವಾಕ್ಯವನ್ನು ಹೇಳ್ತಿದ್ದೇನೆ, ಅದಕ್ಕೆ ನೀವು ಕಿವಿ ಕೊಡ್ತಾ ಇದ್ದೀರಾ. ಇದ್ರ ಬಗ್ಗೆ ಎಚ್ಚರಿಕೆಯಾಗಿರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಎಚ್ಚರಿಕೆಯಾಗಿರ್ಬೇಕು? ಹಾಗೆ ನೋಡಿ, ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 15ನೇ ವಚನದಲ್ಲಿ, ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 15ನೇ ವಚನದಲ್ಲಿ ಇಲ್ಲೂ ಒಂದು ಎಚ್ಚರಿಕೆ ಕೊಡ್ತಿದ್ದಾರೆ. ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರವಾಗಿರ್ರಿ. ಇಲ್ಲೂ ಕೂಡ ಒಂದು ಎಚ್ಚರವನ್ನ ನಮಗೆ ಕೊಡ್ತಾ ಇದ್ದಾರೆ. ಮೊದಲು ಏನ್ ಹೇಳ್ತಿದ್ದಾರೆ? ನೀವು ಕಿವಿಗೊಡುವ ವಿಷಯದಲ್ಲಿ ಎಚ್ಚರಿಕೆ ಅಂತ ಹೇಳ್ತಿದ್ದಾರೆ. ನಂತರ ಏನ್ ಹೇಳ್ತಿದ್ದಾರೆ? ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರವಾಗಿರ್ರಿ. ಸೊ
ಈ ರೀತಿ ಎಚ್ಚರವಾಗಿ ಇರ್ರಿ ಅಂತ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಅದರಿಂದ ನಮಗೇನೋ ಅಪಾಯ ಇದೆ ಅಂತೇಳಿ ನಮ್ಮನ್ನು ಎಚ್ಚರಿಸ್ತಿದ್ದಾರೆ. ಯಾಕೆ ಇವ್ರ ಬಗ್ಗೆ ಅಂದ್ರೆ ವಾಕ್ಯದ ಬಗ್ಗೆ ಆಗಲಿ ಎಚ್ಚರ ಅಂದ್ರೆ ನಾವು ಕೇಳುವಂತ ವಾಕ್ಯದ ಬಗ್ಗೆ ಆಗಲಿ ಅಥವಾ ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರವಾಗಿರ್ರಿ ಅಂತ ಯಾಕೆ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ವಾಕ್ಯದಲ್ಲಿ ಬೈಬಲ್ ಸತ್ಯವಾದದಲ್ಲಿ ಇದ್ದಂಥ ವಾಕ್ಯಗಳನ್ನ ತಂದೆಯ ಚಿತ್ತಾನುಸಾರವಾಗಿ ಅಥವಾ ತಂದೆಯನ್ನು ಅರಿತಂತವರಾಗಿ ಇದ್ದದ್ದು ಇದ್ದ ಹಾಗೆ ಯಾರು ಹೇಳ್ತಾ ಇಲ್ಲ. ಏನ್ ಮಾಡ್ತಿದ್ದಾರೆ, ವಾಕ್ಯವನ್ನ ತಿರುಚಿ ಹೇಳ್ತಿದ್ದಾರೆ. ಅದಕ್ಕಾಗಿ ಅವ್ರು ಹೇಳ್ತಿದ್ದಾರೆ, ಅಲ್ಲಿ ಬೈಬಲ್ ವಾಕ್ಯ ಹೇಳ್ತಾ ಇದೆ, ಸುಳ್ಳು ಪ್ರವಾದಿಯ ವಿಷಯಗಳಲ್ಲಿ ಎಚ್ಚರವಾಗಿರ್ರಿ. ನೋಡಿ, ಇಂಥವ್ರು ಇವರು ಯಾವಾಗ ಬಂದಿದ್ದಾರೆ, ಈ ಸುಳ್ಳು ಪ್ರವಾದಿಗಳು ಯಾವಾಗ ಬಂದಿದ್ದಾರೆ ಅಂತೇಳಿ ಯೋಹಾನನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 18ನೇ ವಚನದಲ್ಲಿ ಮತ್ತು 19ನೇ ವಚನದಲ್ಲಿ ಏನ್ ಹೇಳಿದ್ದಾರೆ ನೋಡ್ರಿ. ಯೋಹಾನನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 18ನೇ ವಚನ 19ನೇ ವಚನ. ಮಕ್ಕಳಿರ, ಇದು ಕಡೆ ಗಳಿಗೆ ಆಗಿದೆ. ಕ್ರಿಸ್ತ ವಿರೋಧಿ ಬರುತ್ತಾನೆಂದು ನೀವು ಕೇಳಿದಿರಷ್ಟೇ. ಈಗಲೂ ಕ್ರಿಸ್ತ ವಿರೋಧಿಗಳು ಬಹುಮಂದಿ ಎದ್ದಿದ್ದಾರೆ. ಇದರಿಂದ ಇದು ಕಡೆಗಳಿಗೆಯಾಗಿದೆ ಎಂದು ತಿಳಿದುಕೊಳ್ಳುತ್ತೇವೆ. ಅವರು ನಮ್ಮನ್ನು ಬಿಟ್ಟು ಹೊರಟು ಹೋದರು, ಆದರೆ ಅವರು ನಮ್ಮವರಾಗಿರಲಿಲ್ಲ. ಅವರು ನಮ್ಮವರಾಗಿದ್ದರೆ ನಮ್ಮ ಜೊತೆಯಲ್ಲೇ ಇರುತ್ತಿದ್ದರು. ಆದರೆ ಅವರು ನಮ್ಮನ್ನು ಬಿಟ್ಟು ಹೋದದರಿಂದ ಕ್ರೈಸ್ತರೆನಿಸಿಕೊಳ್ಳುವವರೆಲ್ಲರೂ ನಮ್ಮವರಲ್ಲವೆಂಬುದು ಸ್ಪಷ್ಟವಾಗಿ ತೋರುಬಂತು. ಈ ಸುಳ್ಳು ಪ್ರವಾದಿಗಳು ಯಾವಾಗ ಬಂದಿದ್ದಾರೆ ಅಂತ ಹೇಳಿದ್ರೆ 1ನೇ ಶತಮಾನದಲ್ಲೇ ಬಂದಿದ್ದಾರೆ. ಅದು ಕಡೆಯ ಕಾಲದಲ್ಲಿ, ಕಡೆಯ ಗಳಿಗೆಯಲ್ಲಿ. ಕ್ರಿಸ್ತ ವಿರೋಧಿ ಅಂದ್ರೆ ಕ್ರಿಸ್ತನನ್ನ ಒಪ್ಪದವರು, ಕ್ರಿಸ್ತನ ವಾಕ್ಯಕ್ಕೆ ವಿರುದ್ಧವಾಗಿ ಹೇಳುವವರು, ಕ್ರಿಸ್ತನ ವಾಕ್ಯಕ್ಕೆ ವಿರುದ್ಧವಾಗಿ ನಂಬುವವರು, ಮಾತಾಡುವವರು, ನಡೆಯುವವರು, ಇವರೆಲ್ಲರೂ ಕೂಡ ಕ್ರಿಸ್ತನ ವಿರೋಧಿಗಳಾಗಿದ್ದಾರೆ. ಇವರ ಬಗ್ಗೆ ಎಚ್ಚರಿಕೆಯಾಗಿರ್ಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ನೋಡಿ, ಇದನ್ನ ಹೇಗೆ ಹೇಳ್ಬೋದು ಅಂತ ಹೇಳಿದ್ರೆ, ಎಫೆಸದಲ್ಲಿ ಒಂದು ಮಾತಿದೆ, 4ನೇ ಅಧ್ಯಾಯ 6ನೇ ವಚನದಲ್ಲಿ, ಕರ್ತನೂ ಒಬ್ಬನೇ, ಭರವಸೆಯೂ ಒಂದೇ, ಸ್ನಾನ ದೀಕ್ಷೆಯೂ ಒಂದೇ, ನಮ್ಮೆಲ್ಲರಿಗೂ ತಂದೆಯಾಗಿರೋ ದೇವರು ಒಬ್ಬನೇ. ಈ ರೀತಿ ಇರುವಾಗ ನಮ್ಮಲ್ಲಿ ಇವತ್ತು ಎಷ್ಟು ಡಿನಾಮಿನೇಷನ್ಗಳಿದೆ ಗೊತ್ತಾ ಕ್ರೈಸ್ತರಲ್ಲಿ? ಈ ವಾಕ್ಯದ ಪ್ರಕಾರವಾಗಿ ನಾವೆಲ್ಲರೂ ಇದ್ದಿದ್ರೆ ಒಂದೇ ಕ್ರೈಸ್ತವ್ಯ ಇರ್ತಿತ್ತು. ಆದರೆ ಇವತ್ತು ಒಂದು ಕಾಲದಲ್ಲಿ 3,000 ಡಿನಾಮಿನೇಷನ್ ಇತ್ತು. ಇವತ್ತು ಎಷ್ಟಾಗಿದೆ ಅಂತ ಹೇಳಿದ್ರೆ 30,000 ಡಿನಾಮಿನೇಷನ್ ಆಗಿದೆ. ಇದಕ್ಕೆ ಕಾರಣ ಏನಂತ ಹೇಳಿದ್ರೆ, ಸರಿಯಾದ ರೀತಿಯಲ್ಲಿ ಪರಿಶೀಲಿಸುತ್ತಿಲ್ಲ. ವಾಕ್ಯಗಳನ್ನ ಸರಿಯಾದ ರೀತಿಯಲ್ಲಿ ಪರಿಶೀಲಿಸಿ ಅದನ್ನ ದೇವರ ಚಿತ್ತಾನುಸಾರವಾಗಿ ಪ್ರಕಟಿಸಿದ್ರೆ ಇವತ್ತು ಕ್ರೈಸ್ತವ್ಯವು ಒಂದೇ ಆಗ್ತಿತ್ತು. ಇಷ್ಟೆಲ್ಲ ಡಿನಾಮಿನೇಷನ್ಗಳು ಇರ್ತಿರಲಿಲ್ಲ ಅಂತೇಳಿ ಈ ವಾಕ್ಯದ ಮೂಲಕ ನಾವು ಹೇಳ್ಬೋದು. ಹಾಗೆ ಅಪೊಸ್ತಲ ಕೃತ್ಯಗಳಲ್ಲಿ 16ನೇ ಅಧ್ಯಾಯದಲ್ಲಿ ಈ ಪೌಲ ಸೀಲರ್ ಎಂಬುವರು ಸುವಾರ್ತೆಯನ್ನು ಸಾರ್ತಾ ಇರ್ತಾರೆ. ಸುವಾರ್ತೆಯನ್ನು ಸಾರಬೇಕಾದ್ರೆ ಆ ಯಾಜಕರು ಏನ್ ಮಾಡ್ತಾರೆ, ಅವರನ್ನ ಬಂಧಿಸಿ ಅವರನ್ನ ತಗೊಂಡೋಗಿ ಸೆರೆಮನೆಯಲ್ಲಿ ಹಾಕ್ತಾರೆ. ಸೆರೆಮನೆಯಲ್ಲಿ ಹಾಕಿದ್ರು ಕೂಡ ಅವರು ಎದರದೆ ಅಲ್ಲಿ ಏನ್ ಮಾಡ್ತಿದ್ರು ರಾತ್ರಿಯಲ್ಲಿ ಅಂತ ಹೇಳಿದ್ರೆ, ಅವರು ಕೀರ್ತನೆಗಳನ್ನ ಹಾಡುತ್ತಾ ಪ್ರಾರ್ಥನೆಗಳನ್ನ ಮಾಡ್ತಾ ಇದ್ರು. ಸೊ ಹಾಗಿರುವಾಗ ಆ ಪಕ್ಕದಲ್ಲಿದ್ದಂತ ಕೈದಿಗಳು ಅವುಗಳನ್ನೆಲ್ಲ ಕೇಳ್ತಾ ಇದ್ರು. ಇವರು ಮಾಡುವ ಪ್ರಾರ್ಥನೆಗೆ ಅವರಿಗೆ ಹಾಕಿದಂತ ಬೇಡಿಗಳೆಲ್ಲ ಕಳಿಸ್ಕೊಂಡ್ವು. ಹಾಗೂ ಆ ಸಮಯದಲ್ಲಿ ಭೂಕಂಪ ಆಯಿತು. ಸೊ ಅವಾಗ ಏನಾಯ್ತು ಅಂತ ಹೇಳಿದ್ರೆ, ಸಿಪಾಯಿ ಹೆದರ್ಬಿಟ್ಟು ಏನಂತ ಹೆದರ್ದ ಅಂದ್ರೆ, ಓಹೋ ಎಲ್ಲರೂ ತಪ್ಸ್ಕೊಂಡು ಹೋದ್ರು, ನನಗೆ ತೊಂದರೆ ಆಗತ್ತೆ ಅನ್ನೋ ದೃಷ್ಟಿಯಿಂದ ಆತನು ತನ್ನಲ್ಲಿದ್ದ ಚಾಕುವನ್ನು ತೆಗೆದುಕೊಂಡು ಆತನು ಇರಿದುಕೊಂಡು ಸಾಯಲಿಕ್ಕಿದ್ದಾಗ ಪೌಲನು ಅದನ್ನ ಗಮನಿಸಿ ಅದನ್ನ ತಡೆದು ಆತನಿಗೆ ದೇವರ ಮಾತುಗಳನ್ನು ಹೇಳಿ ಆತನು ರಕ್ಷಣೆ ಹೊಂದುವಂತೆ ಮಾಡಿ, ಅದೇ ಸಮಯದಲ್ಲಿ ಆ ಕುಟುಂಬವು ಕೂಡ, ಆ ಸಿಪಾಯಿಯ ಕುಟುಂಬವು ಕೂಡ ರಕ್ಷಣೆ ಹೊಂದಿರೋದನ್ನ ನಾವು ನೋಡ್ತೇವೆ. ನೋಡಿ, ಅಷ್ಟೊಂದು ಪವರ್ಫುಲ್ ಆಗಿ ಬೋಧನೆ ಮಾಡುವಂತ ಪೌಲನು ಬೆರೆಯ ಸಭೆಯಲ್ಲಿ ಆತನು ವಾಕ್ಯವನ್ನು ಹೇಳುವಾಗ ಅಲ್ಲಿರ್ತಕ್ಕಂಥ ಬೆರೆಯ ಸಭೆಯವರು ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಇವರು ಹೇಳುವಂಥದ್ದು ಹಾಗೆ ಇದೆಯೋ ಇಲ್ಲವೋ ಅಂತೇಳಿ ಅವರು ಶಾಸ್ತ್ರಗಳನ್ನ ಪರಿಶೀಲಿಸುತ್ತಿದ್ರಂತೆ. ಇದನ್ನ ನಾವು ಅಪೊಸ್ತಲ ಕೃತ್ಯಗಳು 17ನೇ ಅಧ್ಯಾಯ 11ನೇ ವಚನದಲ್ಲಿ ನೋಡ್ಬೋದು. ಇವತ್ತು ಯಾರಾದ್ರೂ ವಾಕ್ಯಗಳನ್ನ ಹೇಳ್ತಾ ಇದ್ರೆ, ಯಾರಾದ್ರೂ ಬೋಧಕರು ವಾಕ್ಯಗಳನ್ನ ಹೇಳ್ತಾ ಇದ್ರೆ, ನಾವು ಆ ರೀತಿ ಏನಾದ್ರು ಪರಿಶೀಲನೆ ಮಾಡ್ತಾ ಇದೀವ? ವಾಕ್ಯ ಹೇಳುವಂಥವ್ರು ಸರಿಯಾದ ರೀತಿಯಲ್ಲಿ ಹೇಳ್ತಿದಾರಾ ಇಲ್ವಾ? ಅವ್ರು ಹೇಳುವಂಥದ್ದು ಬೈಬಲಲ್ಲಿ ಇದೆಯಾ ಇಲ್ವಾ? ಹಾಗೆ ನಾವೇನಾದ್ರೂ ಪರಿಶೀಲನೆ ಮಾಡ್ತಾ ಇದೀವ? ಆ ರೀತಿ ಮಾಡಿದ್ರೆ ಇವತ್ತು ಕ್ರೈಸ್ತವ್ಯವು ಇಷ್ಟೊಂದು ವಿಂಗಡ ಆಗಿ ಇರ್ತಿರ್ಲಿಲ್ಲ. ಹೌದಲ್ವಾ? ನೋಡಿ, ಅಂತ ಬೋಧಕರು
ಅಂತ ಪೌಲನಂತ ಬೋಧಕರೇ ಈ ಲೋಕದಲ್ಲಿ ಅವರು ಇದ್ದಾಗ, ಅವರು ಬೋಧನೆ ಮಾಡುವಾಗ, ಆ ಬೆರೆಯ ಸಭೆಯಲ್ಲಿ ಇದ್ದಂತ ಅವರು ಹೇಳಿದ್ದನ್ನ ಪ್ರತಿಯೊಂದನ್ನು ಪರಿಶೀಲನೆ ಮಾಡಿ ಅದನ್ನ ಅವರು ಸ್ವೀಕರಿಸ್ತಿದ್ರು, ಅದನ್ನ ಅಂಗೀಕಾರ ಮಾಡ್ತಿದ್ರು. ಇವತ್ತು ಕೂಡ ನಾವು ಕೂಡ ಅದೇ ರೀತಿಯಲ್ಲಿ ನಾವು ವಾಕ್ಯಗಳನ್ನ ಪರಿಶೀಲಿಸಿ ಅದನ್ನ ನಾವು ಧ್ಯಾನಿಸಿ ಅದರ ಪ್ರಕಾರ ನಡ್ಕೊಳ್ಬೇಕು. ನೋಡಿ, ಇನ್ನೊಂದು ಕಡೆಯದಾಗಿ ಒಂದು ವಚನ ಹೇಳಿರ್ತೇನೆ. ಯೆಶಾಯ ಬರೆದ ಗ್ರಂಥ 34ನೇ ಅಧ್ಯಾಯ 16ನೇ ವಚನದಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ವಾಕ್ಯ, ಯೆಹೋವನ ಶಾಸ್ತ್ರದಲ್ಲಿ ಹುಡುಕಿ ಓದಿರಿ ಅಂತ ಹೇಳ್ತಾರೆ. ಅಂದ್ರೆ ನಾವು ಶಾಸ್ತ್ರಗಳನ್ನ ಹುಡುಕಿ ಓದ್ಬೇಕು, ಅಂದ್ರೆ ಸತ್ಯವೇದದಲ್ಲೇ ಹುಡುಕಿ ಓದ್ಬೇಕು, ಬೇರೆ ಗ್ರಂಥಗಳನ್ನ ನಾವು ಓದಬಾರ್ದು ಪ್ರಿಯರೇ. ನಾವು ಯಾವಾಗ ವಾಕ್ಯವನ್ನ ಸರಿಯಾದ ರೀತಿಯಲ್ಲಿ ಪರಿಶೀಲಿಸಿ ಅದನ್ನ ಧ್ಯಾನಿಸ್ತೀವೋ ಅವತ್ತೇ ನಾವು ಆತ್ಮಿಕವಾಗಿ ಬಲವಂತೇವೆ ಪ್ರಿಯರೇ. ಈ ಹೇಳಿದಂಥ ವಾಕ್ಯವು ನಿಮಗೆ ಅರ್ಥವಾಯಿದಂತ ನಾನು ತಿಳ್ಕೊಳ್ತೇನೆ. ದೇವರ ಮಾತುಗಳ ಮೂಲಕ ನಿಮ್ಮನ್ನು ಎಚ್ಚರಿಸುತ್ತಾ, ನನ್ನನ್ನು ನಾನು ಎಚ್ಚರಿಸುತ್ತಾ ಈ ವಾಕ್ಯ ಸಂದೇಶವನ್ನು ಮುಗಿಸ್ತೇನೆ. ಒಂದು ಸಣ್ಣ ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಲ್ಲರೂ ಕಣ್ಮುಚ್ಚಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ತಂದೆ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರಪ್ಪ ತಂದೆ. ಇದುವರೆಗೂ ತಂದೆ ನಿನ್ನ ಮಾತುಗಳನ್ನು ತಂದೆ ನಿನ್ನ ಮಕ್ಕಳೊಟ್ಟಿಗೆ ಹಂಚಿಕೊಳ್ಳುವುದಕ್ಕೆ ಬೇಕಂತ ಸಹಾಯವನ್ನು ದಯಪಾಲಿಸ್ತಿ, ಅದಕ್ಕಾಗಿ ನೀವು ಸ್ತೋತ್ರ ತಂದೆ. ತಂದೆ, ಆಡಿದಂಥ ಮಾತುಗಳು, ಮಾಡಿದಂಥ ಪ್ರಾರ್ಥನೆಯು ತಂದೆ ನಿಮ್ಮ ಚಿತ್ತಕ್ಕೆ ಯೋಗ್ಯವಾಗಿದ್ದರೆ ತಂದೆ ಅದಕ್ಕೆ ಸದರ್ಥವನ್ನು ದಯಪಾಲಿಸಬೇಕಾಗಿ ಪ್ರಾರ್ಥಿಸುತ್ತೇನೆ ತಂದೆ. ನಿನ್ನ ಮಾತುಗಳನ್ನು ಕೇಳಿದಂಥ ನಾವುಗಳು ತಂದೆ ಅದನ್ನು ಸರಿಯಾದ ರೀತಿಯಲ್ಲಿ ಅರ್ಥೈಸಿಕೊಂಡು ತಂದೆ ನಿನ್ನ ಚಿತ್ರದ ಪ್ರಕಾರ ಈ ಭೂಲೋಕದಲ್ಲಿ ನಡೆದು ತಂದೆ ನಾವು ಕಲಿತಂಥ ಜ್ಞಾನವನ್ನು ಅನೇಕ ಮಂದಿಗೆ ಸಾರುತ್ತಾ ಅನೇಕ ಆತ್ಮಗಳನ್ನು ರಕ್ಷಿಸಿ ತಂದೆ, ನೀವು ಕೊಟ್ಟ ಕೆಲಸವನ್ನು ಈ ಭೂಲೋಕದಲ್ಲಿ ನಾವು ಸಂಪೂರ್ಣವಾಗಿ ನಿನ್ನ ಚಿತ್ತದಂತೆ ಮಾಡಿ ನೀವು ಕೊಡುವಂತಹ ಪರಲೋಕವನ್ನು ಪಡೆದುಕೊಳ್ಳುವುದಕ್ಕೆ ನಮಗೆ ಬೇಕಾದಂತಹ ಸಹಾಯ ದಯಪಾಲಿಸಿ. ಇದುವರೆಗೂ ನನಗೆ ಕೊಟ್ಟಂತಹ ಸಮಯವನ್ನು ಅವಕಾಶವನ್ನು ಕೊಡೋದಕ್ಕಾಗಿ ನಿಮಗೆ ಸ್ತೋತ್ರ ತಂದೆ. ಬಂದಂಥ ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ಬಲಪಡಿಸಬೇಕಾಗಿ ಈ ಚಿಕ್ಕ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನು ಒಡೆಯನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆಯೇ, ಆಮೆನ್. ನಾವು ಜೋರಾಗಿ ಚಪ್ಪಾಳೆ ತಟ್ಟೋಣ.